ನಮ್ಮ ಶ್ರೀಕೃಷ್ಣನ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಲ್ಲರಿಗೂ ಸುಸ್ವಾಗತ ಅಂತರ್ಮುಖಿ ವ್ಲಾಗ್ಸ್ಗೆ. ಶುಭ ಸಂಜೆ ಅಂತರ್ಮುಖಿ ವ್ಯೂಯರ್ಸ್ಗೆ. ಎಸ್, ತಡ ಮಾಡೋದು ಬೇಡ, ಇವತ್ತಿನ ವ್ಲಾಗ್ನ ವಿಶೇಷ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಇವತ್ತು ಆ್ಯಕ್ಚುಲಿ ಇಂಪಾರ್ಟೆಂಟ್ ಮೆಸೇಜ್ ಜೊತೆಗೆ ನಾನು ಬಂದಿದ್ದೀನಿ. ಸೊ ಈ ಮೆಸೇಜ್ನ ನೀವು ಆ್ಯಕ್ಚುಲಿ ರಿಸೀವ್ ಮಾಡಿ ಅಡಾಪ್ಟ್ ಮಾಡ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ವ್ಯೂಯರ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಇವತ್ತು ಏನು ಮೆಸೇಜ್ ತಂದಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಆ್ಯಕ್ಚುಲಿ ನಾನು ಎಲ್ಲೋ ಒಂಚೂರು ಓದಿರೋ ಪ್ರಕಾರ, ನನ್ನ ನಾಲೆಡ್ಜ್ಗೆ ತಿಳಿದಿರೋ ಪ್ರಕಾರ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರಿಸರ್ಚ್ ಮಾಡಿ ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಋಣಬಾಧೆ ನಾಶ ಅಂದರೆ, ಈಗ ನಮ್ಮ ಋಣಗಳು ಜನ್ಮದ ಋಣ ಇರ್ಬೋದು, ಈ ಜನ್ಮದ ಋಣ ಇರ್ಬೋದು. ಸೊ ಆಮೇಲೆ ಆನ್ಸೆಸ್ಟ್ರಲ್ ಋಣ ಇಂದನೂ ಬಂದಿರುತ್ತಲ್ಲ. ಸೊ ಋಣಗಳಲ್ಲಿ ತುಂಬ ಥರ ಇದೆ. ಆ ಥರ ಋಣ ಬಾಧೆ ಅಂತ ಒಂದು ಬರುತ್ತೆ. ಸೊ ಆ ಋಣ ಬಾಧೆ ನಾಶ ಮಾಡೋಕ್ಕೆ ಒಂದು ಸಣ್ಣ ಏನು ಹೇಳ್ಬೋದು, ಸಣ್ಣ ಶ್ಲೋಕ ಇದೆ. ಸೊ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಶ್ಲೋಕ ಅಂತ ಕೇಳ್ತೀರಾ? ಎಸ್. ಕ್ಷೀರೋದ್ಧಾರಣ ವಸಂಭೂತೆ ಇಂದ್ರನಿಲಯ ಸಮಪ್ರಭೆ ಧ್ಯಾನಂ ಕರೋಮಿ ಯಮುನೆ ವಿಷ್ಣು ರೂಪಿ ನಮೋಸ್ತುತೆ. ಇದು ಯಮುನಾ ದೇವಿ ಧ್ಯಾನದ ಶ್ಲೋಕ. ಈ ಯಮುನಾ ದೇವಿ ಧ್ಯಾನ ಮಾಡೋದ್ರಿಂದ ಋಣಬಾಧೆ ನಾಶ ಆಗುತ್ತೆ ಅಂತ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಅರ್ಥ ತಿಳ್ಕೊಳ್ಳೋಣ. ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಇಂದ್ರನಂತೆ ಪ್ರತಿಭಾವಂತಳಾದ ವಿಷ್ಣು ಸ್ವರೂಪಿಯಾದ ಯಮುನಾ ದೇವಿಯನ್ನು ಧ್ಯಾನಿಸುತ್ತೇನೆ ಅಂತ ಅರ್ಥ. ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಮಂತ್ರನ ಪ್ರತಿದಿನ ದೇವ್ರ ಪೂಜೆಗೆ ನೀರು ತುಂಬಿಸ್ಬೇಕಾದ್ರೆ ಹೇಳ್ಕೊಬೋದು. ಮತ್ತು ಬಾವಿಗೆ ಗಂಗೆ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಹೇಳ್ಕೊಂಡು ಕೋಸಂಬರಿ ನೈವೇದ್ಯ ಮಾಡಿ ತಾಂಬೂಲ ದಾನನ ಗೃಹಸ್ಥರಿಗೆ ಕೊಡಬೇಕು. ಸೊ ಆಗ ಈ ಋಣಬಾಧೆಗಳು ಹೋಗುತ್ತೆ ಅಂತ ಹೇಳ್ತಾರೆ. ಋಣ ಬಾಧೆ ಅಂದ್ರೆ ಏನು ಅಂತ ನೀವು ಕೇಳ್ತೀರಾ? ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಈಗ ಜನ್ಮದ ಋಣ ಇರುತ್ತೆ, ಮತ್ತೆ ಈ ಜನ್ಮದ ಋಣ ಇರುತ್ತೆ, ಅಥವಾ ಆನ್ಸೆಸ್ಟ್ರಲ್ ಋಣ ಅಂದ್ರೆ ತಂದೆ ತಾತ ಮುತ್ತಾತ ಅವ್ರುಗಳು ಮಾಡಿ ಏನನ್ನ ಬಿಟ್ಟು ಹೋಗಿರ್ತಾರಲ್ಲ. ಸೊ ಅದ್ರ ಋಣನೂ ನಮ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಅವ್ರು ಮಾಡಿರೋ ಆಸ್ತಿನ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಅಂದಮೇಲೆ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಋಣದ ಬಾಧೆ ಕೂಡ ನಮಗೆ ತಗಲತ್ತಲ್ವಾ. ಸೊ ಆ ರೀತಿ ಋಣ ಬಾಧೆ ಅಂತ ಹೇಳ್ಬೋದು. ಈ ಇನ್ಫಾರ್ಮೇಶನ್ ಇವತ್ತು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.